ಒಂದಾನೊಂದು ಕಾಲದಲ್ಲಿ ಒಬ್ಬ ಅಹಂಕಾರಿಯಾದ ರಾಜನಿದ್ದ. ಒಮ್ಮೆ ಅವನು ಕಲ್ಲಿನ ಹಾದಿಗಳಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಚೂಪಾದ ಮುಳ್ಳೊಂದು ಅವನ ಕಾಲಿಗೆ ಚುಚ್ಚಿತು. ನೋವಿನಿಂದ ರಾಜ ಕೆಳಗೆ ಬಿದ್ದಾಗ ಅವನಿಗೆ ಬಹಳವಾಗಿ ಕೋಪ ಬಂತು. ನನ್ನ ರಾಜ್ಯದ ಪ್ರತಿಯೊಂದು ರಸ್ತೆಯನ್ನು ಚರ್ಮ ಮತ್ತು ಕಾರ್ಪೆಟ್ಗಳಿಂದ ಹಾಸಿ ಎಂದು ತನ್ನ ಸೇವಕರಿಗೆ ಆಜ್ಞಾಪಿಸಿದ. ಇದನ್ನು ಕೇಳಿದ ಸೇವಕರೆಲ್ಲರೂ ಬೆಚ್ಚಿ ಬಿದ್ದರು. ಒಬ್ಬ ಸೇವಕ ರಾಜನಿಗೆ ಎಚ್ಚರಿಕೆ ನೀಡುತ್ತಾ, ಮಹಾರಾಜರೇ, ಇದಕ್ಕೆ ತಗಲುವ ವೆಚ್ಚವನ್ನು ಭರಿಸುವುದು ಅಸಾಧ್ಯ ಎಂದು ಹೇಳಿದ. ರಾಜನು ಕಿರುಚುತ್ತಾ, ಸುಮ್ಮನಿರು, ನಾನು ಹೇಳಿದಂತೆಯೇ ಆಗಬೇಕು ಎಂದು ಆದೇಶ ನೀಡಿದ. ರಾಜನ ಹಠವನ್ನು ಪೂರೈಸಲು ಕೆಲಸಗಾರರು ಹಗಲಿರಲು ದುಡಿದರು. ರಾಜ್ಯದ ಸಂಪತ್ತೆಲ್ಲವೂ ಈ ವಿಚಿತ್ರವಾದ ಆಸೆಗೆ ವ್ಯಯವಾಯಿತು. ಅಂತಿಮವಾಗಿ ಅರಮನೆಯಿಂದ ಹಿಡಿದು ರಾಜ್ಯದ ಪ್ರತಿಯೊಂದು ಬೀದಿಗಳಿಗೂ ರೇಷ್ಮೆ ಮತ್ತು ಚರ್ಮದ ಮೆತ್ತಗಿನ ಹಾಸಿಗೆಯನ್ನು ಹಾಸಲಾಯಿತು. ರಾಜನು ಬಹಳ ಹೆಮ್ಮೆಯಿಂದ ರಸ್ತೆಯಲ್ಲಿ ನಡೆದು ಹೋದನು. ಕಾಲಕ್ರಮೇಣ ರಾಜನ ಪಾದಗಳು ಮೃದುವಾದವು, ಹೂವಿನಂತೆ ಸೂಕ್ಷ್ಮವಾದವು. ಒಂದು ದಿನ ರಾಜನು ಪಕ್ಕದ ರಾಜ್ಯಕ್ಕೆ ಭೇಟಿ ನೀಡಿದ. ಅಲ್ಲಿನ ದಾರಿಗಳು ಬಹಳ ಕಠಿಣವಾಗಿದ್ದವು. ರಾಜನಿಗೆ ಆ ನೆಲದ ಮೇಲೆ ನಡೆಯುವುದು ಅಸಾಧ್ಯವಾಯಿತು. ರಾಜನು ಕುಂಟುತ್ತಾ ನಡೆಯುವುದನ್ನು ನೋಡಿ ಅಲ್ಲಿನ ಜನರೆಲ್ಲರೂ ನಕ್ಕರು. ಅಲ್ಲಿನ ರಾಜನು ಕೇಳಿದನು, ಮಹಾರಾಜರೇ, ನಿಮಗೆ ನೆಲದ ಮೇಲೆ ನಡೆದು ಅಭ್ಯಾಸವಿಲ್ಲದವರಂತೆ ಕಾಣುತ್ತೀರಿ ಎಂದು ತಮಾಷೆ ಮಾಡಿದನು. ಇದರಿಂದ ಸಿಟ್ಟಿಗೆದ್ದ ರಾಜ, ನೀವು ಯಾಕೆ ನನ್ನಂತೆ ರಸ್ತೆಗಳೆಲ್ಲ ಕಾರ್ಪೆಟ್ ಮತ್ತು ಹಾಸಿಗೆಯನ್ನು ಹಾಸುವುದಿಲ್ಲ ಎಂದು ಗುಡುಗಿದ. ಆಗ ಆ ರಾಜ್ಯದ ರಾಜ ಶಾಂತವಾಗಿ ಈ ರಾಜನ ಹಗಲ ಮೇಲೆ ಕೈ ಇಟ್ಟು ಒಂದು ಕಿವಿ ಮಾತನ್ನು ಹೇಳಿದ. ಇಡೀ ಜಗತ್ತಿಗೆ ಕಾರ್ಪೆಟ್ ಹಾಸುವ ಬದಲು ನಿಮ್ಮ ಪಾದಗಳ ಕೆಳಗೆ ಚರ್ಮದ ಚಪ್ಪಲಿಯನ್ನು ಹಾಕಿಕೊಂಡರೆ ಸಾಲದೆ? ಆ ತಕ್ಷಣ ಪ್ರಪಂಚವೇ ನಿಶಬ್ದವಾಯಿತು. ರಾಜನಿಗೆ ತನ್ನ ತಪ್ಪುಗಳು ಅರ್ಥವಾಯಿತು. ತನ್ನ ಅಹಂಕಾರದ ಕಿರೀಟ ಭಾರವೆನಿಸತೊಡಗಿತು. ನಮಗೆ ತಕ್ಕಂತೆ ಇಡೀ ಜಗತ್ತನ್ನೇ ಬದಲಾಯಿಸಲು ಪ್ರಯತ್ನಿಸುವ ಬದಲು ನಮ್ಮನ್ನು ನಾವು ಬದಲಾಯಿಸಿಕೊಂಡರೆ ಎಷ್ಟೋ ಒಳ್ಳೆಯದು. ಜಗತ್ತನ್ನು ಬದಲಾಯಿಸುವ ಬದಲು ನಮ್ಮನ್ನು ನಾವು ಬದಲಾಯಿಸಿಕೊಂಡರೆ ಈ ಜೀವನದ ಹಾದಿ ಸುಲಭವಾಗಿ ಸಾಗುತ್ತದೆ. ಧನ್ಯವಾದಗಳು.